ನನಗೆ ಕಮೆಂಟ್ ಬಾಕ್ಸಲ್ಲಿ ರೆಗ್ಯುಲರಾಗಿ ಬರೋ ಕ್ವಶನ್ ಒಂದು ಸಾಕಷ್ಟು ಜನ ಕೇಳಿದ್ದಾರೆ. ಹಾಗಾಗಿ ಆ ಕ್ವಶನ್ಗೆ ಇವತ್ತು ಈ ವಿಡಿಯೋಲಿ ರಿಪ್ಲೈ ಮಾಡೋಣ ಅಂತ ಅನ್ಕೋತಿದ್ದೀನಿ. ಏನು ಕ್ವಶನ್ ಅಂತಂದರೆ, ನಮ್ಮೂರು ಯಾವುದು ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಕೇಳಿದ್ದೀರಾ. ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋಲಿ ನಮ್ಮೂರು ಯಾವುದು ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಮ್ಮದು ಬಂದುಬಿಟ್ಟು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡ್ ಅನ್ನೋ ಊರ ಹತ್ರ ಆನೇಪಲ್ಲಿ ಅನ್ನೋ ಒಂದು ಪುಟ್ಟ ಹಳ್ಳಿ. ಸೊ ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಸಾಕಷ್ಟು ಜನ ಕೇಳಿದ್ದೀರಾ ನಮ್ಮೂರು ಯಾವುದು ಯಾವುದು ಅಂತ ಅಂದ್ಬಿಟ್ಟು. ಹಾಗಾಗಿ ಇನ್ನು ಈ ವಿಡಿಯೋಲಿ ರಿಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋಲಿ ರಿಪ್ಲೈ ಮಾಡಿದ್ದೀನಿ. ಆ್ಯಂಡ್ ಹಾಗೆ ನಿಮ್ಗೆ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಮಾಡಿ, ನೆಕ್ಸ್ಟ್ ವಿಡಿಯೋಲಿ ಖಂಡಿತ ರಿಪ್ಲೈ ಮಾಡ್ತೀನಿ. ತುಂಬ ದಿನದಿಂದ ಕೇಳ್ತಿದ್ರಿ, ಅವ್ರಿಗೆಲ್ಲ ಸಾರಿ ಇಷ್ಟು ದಿನ ರಿಪ್ಲೈ ಮಾಡದೇ ಇದ್ದಿದ್ದಕ್ಕೆ. ಯಾವುದಾದ್ರೂ ಒಂದು ವಿಡಿಯೋಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಇನ್ನು ರಿಪ್ಲೈ ಮಾಡಿರಲಿಲ್ಲ. ಆ್ಯಂಡ್ ಇವತ್ತು ರಿಪ್ಲೈ ಮಾಡ್ತಿದ್ದೀನಿ. ಸೊ ಇನ್ನೇನಾದರೂ ನಿಮ್ಮ ಕ್ವಶನ್ಸ್ ಇದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ. ನೆಕ್ಸ್ಟ್ ವಿಡಿಯೋಲಿ ಖಂಡಿತ ರಿಪ್ಲೈ ಮಾಡ್ತೀನಿ. ಇದು ಬಂದುಬಿಟ್ಟು ಗುರುವಾರದ ಮಿನಿ ವ್ಲಾಗ್. ಇನ್ನು ಗುರುವಾರ ಅಂದರೆ ನನಗೆ ಸ್ವಲ್ಪ ಬಿಸಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ಕೆಲಸ ಎಲ್ಲ ಮಾಡಿಕೊಂಡು ಇನ್ನು ಬೆಳಿಗ್ಗೆ ಟಿಫನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ತಡ ಆಗಿಬಿಡುತ್ತೆ. ಆ್ಯಂಡ್ ಇವತ್ತು ಮುದ್ದೆ ಸಾರು ಬೇಡ, ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ಇದ್ದಿದ್ದು ಲೇಟ್ ಆಗಿಬಿಡ್ತು. ಇನ್ನು ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ಆಫ್ ನೀರು ಕುಡಿದ್ಬಿಟ್ಟು ಇನ್ನು ನಿತ್ವಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಟ್ಟೆ. ಇನ್ನು ಅವರು ತಿಂತಾ ಕೂತಿದ್ರು. ಇನ್ನು ಅಷ್ಟರಲ್ಲಿ ನನ್ನ ಕೆಲಸನೆಲ್ಲ ಮುಗಿಸ್ಕೊಬಿಟ್ಟೆ. ಮಾಪ್ ಹಾಕೋದು ಎಲ್ಲನೂ ಮುಗಿಸ್ಕೊಬಿಟ್ಟು ಇನ್ನು ಇವತ್ತು ಬೆಳಿಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ಚಪಾತಿ ಆ್ಯಂಡ್ ಹಾಗೆ ಬೀನ್ಸ್ ಫ್ರೈನ ಮಾಡಿಕೊಂಡು ಆ್ಯಂಡ್ ಅನ್ನ ಹಾಗೆ ಸ್ವಲ್ಪ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಮುಂಚೆನೇ ಏನಾದರೂ ಈ ಥರ ಟಿಫನ್ಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ಮುಂಚೆನೇ ಚಪಾತಿ ಹಿಟ್ಟು ಕಲಿಸ್ಕೊಂಡ್ಬಿಡೋದು, ಇಲ್ಲಾಂದರೆ ಬೀನ್ಸ್ನ ಕಟ್ ಮಾಡಿ ಇಟ್ಕೊಳ್ಳೋದು, ಆ ಥರ ಮಾಡ್ತಿದ್ದೆ. ಇವತ್ತೇನು ಅಂದರೆ ಸಡನ್ನಾಗಿ ಅನಿಸ್ತು ಏನಾದರೂ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ಈ ನಡುವೆ ಪ್ರತಿದಿನ ಮುದ್ದೆ ಸಾರೇ ಆಗಿಬಿಡ್ತಿದೆ. ಹಾಗಾಗಿ ಅವ್ರಿಗೂ ಸ್ವಲ್ಪ ಬೋರ್ ಆಗುತ್ತೆ ಅನ್ನೋ ಥರ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಇವತ್ತು ಚಪಾತಿ ಆ್ಯಂಡ್ ಬೀನ್ಸ್ ಸ್ವಲ್ಪ ಜಾಸ್ತಿ ಇತ್ತು. ಹಾಗಾಗಿ ಇನ್ನು ಬೀನ್ಸ್ ಫ್ರೈನೂ ಮಾಡಿಕೊಂಡೆ. ಸೊ ಬೀನ್ಸ್ ಫ್ರೈದು ಫುಲ್ ರೆಸಿಪಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಸಿಂಪಲ್ಲು. ಈ ಥರ ವೆಜಿಟೇಬಲ್ಸಿಂದ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿಯಾಗೂ ಇರುತ್ತೆ. ಫುಲ್ ವಿಡಿಯೋ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ಔಟ್ ಮಾಡಿ. ಆ್ಯಂಡ್ ಹಾಗೆ ವಾಶ್ ಮಾಡಿರೋದು ಸ್ವಲ್ಪ ಪಾತ್ರೆ ಇತ್ತು, ಇನ್ನು ಅದನ್ನು ಎಲ್ಲವನ್ನು ಜೋಡಿಸ್ಕೊಬಿಡ್ತಿದ್ದೀನಿ. ಇನ್ನು ದೇವ್ರ ಮನೆ ಕ್ಲೀನ್ ಮಾಡೋದು ಪೆಂಡಿಂಗ್ ಹಾಗೆ ಇದ್ದೋಗ್ಬಿಟ್ಟಿದೆ. ಇನ್ನು ನಿತ್ವಿನ ಮಲಗಿಸ್ಬಿಟ್ಟು ಇನ್ನು ನೆಕ್ಸ್ಟ್ ನಾನು ದೇವ್ರ ಮನೆನ ಕ್ಲೀನ್ ಮಾಡ್ಕೋಬೇಕು. ಇನ್ನು ಅವ್ರನ್ನೂ ಮಲಗಿಸಾಯಿತು. ಇನ್ನೆಲ್ಲ ಊಟ ಮಾಡಿ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಜೋಡಿಸೋಷ್ಟೊತ್ತಿಗೆ 11 ಗಂಟೆ ಆಗಿಬಿಡ್ತು. ಇನ್ನು ನಿತ್ವಿನ ಮಲಗಿಬಿಟ್ಟು ಆದಮೇಲೆ ಇನ್ನು ನನಗೆ ಬೇರೆ ಕೆಲಸ ನಡೆಯೋದು. ಇನ್ನು ದೇವ್ರ ಮನೆಯನ್ನೆಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತೇನು ಡೀಪ್ ಕ್ಲೀನ್ ಎಲ್ಲ ಮಾಡ್ಲಿಕ್ಕೆ ಹೋಗಿಲ್ಲ. ದೇವ್ರ ಮನೆ ಸ್ವಲ್ಪ ಪ್ಲೇನಾಗೆ ಮಾಡ್ಕೋತಾ ಇದ್ದೀನಿ. ವಾರಕ್ಕೊಂದ್ಸಲ ಈ ಥರ ಕ್ಲೀನಾಗಿ ಮಾಡ್ಕೊಬಿಡ್ತೀನಿ. ಇನ್ನು 2 ವಾರಕ್ಕೊಂದ್ಸಲ ಏನು ಮಾಡ್ತೀನಿ ಅಂದರೆ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ಎಲ್ವಲ್ಲಿ ಇಟ್ಕೋತೀನಿ. ಇನ್ನು ನಾವು ದೀಪ ಆ್ಯಂಡ್ ಹಾಗೆ ಗಂಟೆ ಇವೆಲ್ಲ ಬರುತ್ತಲ್ವ, ನಾವು ರೆಗ್ಯುಲರಾಗಿ ಯೂಸ್ ಮಾಡೋದು, ಇನ್ನು ಅವನ್ನ ಮಾತ್ರ ವಾಶ್ ಮಾಡ್ಕೊಬಂದಿಟ್ಟೆ. ಇನ್ನೇನಾಗ್ಬಿಡ್ತಿದೆ ಅಂದರೆ ನಮ್ಮ ಮನೇಲಿ ಲಾಸ್ಟ್ ವೀಡಿಯೋಲಿ ನೀವು ನೋಡಿದಾಗ ಆದರೆ ಹಾವು ಬಂದುಬಿಟ್ಟಿತ್ತಲ್ವ. ಹಾಗಾಗಿ ಇನ್ನು ಗೇಟಿಗೆ ಶೀಟ್ ಏನಾದರೂ ಹಾಕ್ಸೋಣ ಒಳಗೆ ಬರ್ದಿರ ಇರೋ ಥರ ಅಂತ ಅಂದ್ಕೊಂಡು ಇನ್ನು ಶೀಟ್ ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಮೆಷರ್ಮೆಂಟ್ಸ್ನ ತಗೋತಾ ಇದ್ರು. ಫುಲ್ ವೀಡಿಯೋ